ಪ್ರಕಾಶ್ ಸರ್ ನೀವು ಮಾತಾಡ್ತಾ ಇದ್ರಿ ಇದರ ಜೊತೆಗೆ ಕ್ಲೌಡ್ ಸರ್ವಿಸ್ ವಿಚಾರಕ್ಕೆ ಬಂದ್ರೆ ನಿಮ್ಮ ಅಭಿಪ್ರಾಯ ಈ ಟ್ಯಾಕ್ಸ್ ಫ್ರೀ ಕೊಟ್ಟಿದ್ದಾರೆ ಫಾರಿನ್ ಕಡೆಯಿಂದ ನಿಮಗೆ NRI ಕ್ಲೌಡ್ ಸರ್ವಿಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋ ವಿಚಾರಕ್ಕೆ ಸಂಬಂಧ ನಿಮ್ಮ ಅಭಿಪ್ರಾಯ ಅದ್ರ ಬಗ್ಗೆ NRI ನಿಮ್ಮ ಏನು ಅವರು ಇನ್ವೆಸ್ಟ್ಮೆಂಟ್ ಇಂಡಿಯನ್ ಸ್ಟಾಕ್ಸ್ ಮಾಡಬಹುದು ಇವಾಗ ಮೊದಲು ಇರಲಿಲ್ಲ ಸೊ ದಟ್ ಈಸ್ ಆಲ್ಸೋ ಅಡನ್ ನಾವು ವಿ ಆರ್ ಗೆಟಿಂಗ್ ಸಮ್ ಫಂಡ್ಸ್ ಫ್ರಮ್ ದಮ್ NRI ಏನು ಅಲ್ಲಿ ಹೂಡಿಕೆ ಮಾಡ್ತಿದ್ರು ಇಲ್ಲ ಬ್ಯಾಂಕಲ್ಲಿ ಇಡ್ತಿದ್ರು ಅದು ಮೇನ್ ಮಾರ್ಕೆಟ್ ಬರುತ್ತೆ ಇಟ್ಸ್ ಎ ಗುಡ್ ಡೆವಲಪ್ಮೆಂಟ್ ಹಂಗೆ ಎಲ್ಲೂ ವೈ ಶೇರ್ ಮಾರ್ಕೆಟ್ ಈಸ್ ಕೊಲಾಪ್ಸಿಂಗ್ ಈ ಥರದ ಇಳಿಕೆ ಏನಕ್ಕೆ ಆಯಿತು ಅಂತ ಕೇಳಿದ್ರೆ ಬಂಡವಾಳ ಹೂಡಿಕೆದಾರರಿಗೆ ಸಪೋಸ್ ಅವರನ್ನು ಇಂಪ್ರೆಸ್ ಮಾಡಲಿಕ್ಕೆ ಅವರನ್ನು ಮೈನ್ ಸ್ಟ್ರೀಮಲ್ಲಿ ಇನ್ನೂ ಬೆಳೆಸಲಿಕ್ಕೆ ಇಂಟ್ರೆಸ್ಟಿಂಗ್ ಆಗಲಿಕ್ಕೆ ಅಥವಾ ಫಾರಿನ್ ಇನ್ವೆಸ್ಟ್ಮೆಂಟ್ ಏನಾದರೂ ಇಂಡಿಯಾಕ್ಕೆ ಬರುವ ಹಾಗೆ ಈ ಸಲದ ಅಂಥದ್ದೇನು ಸ್ಕೀಮ್ಗಳು ದೊಡ್ಡದು ನಮಗೆ ಕಾಣಿಲ್ಲ ಅಂತ ಅನ್ಸುತ್ತೆ ಏನಂತ ಏನಾಗಿದೆ ಬಜೆಟ್ ಮಂಡನೆ ಮಾಡಿ ಅರ್ಧ ಗಂಟೆ ಆಗಿದೆ ಈ ಡಿಬೇಟ್ ಆಗಿ ನಾಳೆ ಪೇಪರ್ ಎಲ್ಲ ನೀಟಾಗಿ ಎಕ್ಸಾಕ್ಟ್ಲಿ ವಾಟ್ ಇಸ್ ಅಲ್ಲ ಲಾಸ್ಟ್ ಇಯರ್ ಯಾವಾಗಲೂ ನಿರ್ಮಲಾ ಸೀತಾರಾಮನ್ ಅವರು ಒಂದು ಎಕ್ಸೈಟೆಡ್ ಫೇಸ್ ಇಟ್ಕೊಡ್ತಾ ಇದ್ರು ಬಜೆಟ್ ಅಲ್ಲಿ ಅದು ಡಿಕ್ಲೇರ್ ಮಾಡಿ ಅದೇ ಹೈಲೈಟ್ ಆಗ್ತಾ ಇತ್ತು ಲಾಸ್ಟ್ ಇಯರ್ ನೀವು ನೋಡಿದ್ರಿ ಯಾವ ರೀತಿಯಾಗಿ ಟ್ಯಾಕ್ಸ್ ರಿಫಾರ್ಮ್ ಅನ್ನು ತಂದ್ರು ಎವ್ರಿ ಇಯರ್ ಬಟ್ ದಿಸ್ ಟೈಮ್ ಬಜೆಟ್ ವಿ ಆರ್ ನಾಟ್ ಸೀಯಿಂಗ್ ದಟ್ ಬೆಲೆ ಏರಿಕೆ ಇಳಿಕೆಗಾಗಿ ನೀವು ನೋಡ್ತಾ ಇದ್ದೀರಿ ಕಾನ್ಫಿಡೆಂಟ್ ಆಗಿ ಸ್ಪೀಚ್ ಡೆಲಿವರ್ ಮಾಡಿದ್ದಾರೆ ವಾಟ್ ಐ ಆಮ್ ಡೂಯಿಂಗ್ ಇಸ್ ಶಿ ನೋಸ್ ಕಾಮನ್ ಮ್ಯಾನ್ ಗೆ ಒಂದು ಒಳ್ಳೆ ಪಾಯಿಂಟ್ ಹೇಳಿ ಸರ್ ಕಾಮನ್ ಮ್ಯಾನ್ ಗೆ ಕೊಟ್ಟಿರುವಂತ ಒಂದು ಒಳ್ಳೆ ಹೇಳಿ 17 ಕ್ಯಾನ್ಸರ್ ಡ್ರಗ್ಸ್ ರೇಟ್ಸ್ ಕಮ್ಮಿ ಮಾಡ್ತಾರೆ ಇಂಪೋರ್ಟ್ ಸರ್ ಒಂದು ನಿಮಿಷ ಸರ್ ನಿಮಗೆ ಎಲ್ಲ ಒಂದೇ ದಿನ ಎಲ್ಲ ಕ್ಯಾನ್ಸರ್ ಮತ್ತೆ 7 ಭಯಾನಕ ಏನು ನೆಕ್ಸ್ಟ್ ರಿಫಾರ್ಮ್ಸ್ ಮಾಡು ಡೈಲಿ ನನಗೆ ಹಲವಾರು ತಿನ್ಬೇಕು ಅಂದ್ರೆ ಆಗಕ್ಕಿಲ್ಲ ಸರ್ ನೀವು ಯು ಶುಡ್ ಸಿ ಎಕಾನಮಿ ಆಲ್ಸೋ ಯು ಶುಡ್ ಸಿ ಗ್ರೋತ್ ಆಲ್ಸೋ ಯು ಶುಡ್ ಸಿ ಇನ್ವೆಸ್ಟ್ಮೆಂಟ್ ಆಲ್ಸೋ ಸೊ ಎಲ್ಲಾ ರೀತಿಯಲ್ಲಿ ನೋಡಿ ಇನ್ನೊಂದು ಹೇಳ್ತೀನಿ ಇವಾಗ ಟೆಕ್ಸ್ಟೈಲ್ ಎಕ್ಸ್ಪಾನ್ಷನ್ ಪ್ರೋಗ್ರಾಮ್ ಮಾಡ್ತಿದ್ದಾರೆ ಒಳ್ಳೇದು ಇನ್ವೆಸ್ಟ್ಮೆಂಟ್ ಬರುತ್ತೆ ನಿಮಗೆ 3 ಕೆಮಿಕಲ್ ಪಾರ್ಕ್ಸ್ ಮಾಡ್ತಿದ್ದಾರೆ ಕೆಮಿಕಲ್ಗೂ ಜಾಸ್ತಿ ಒತ್ತು ಕೊಡ್ತಿದ್ದಾರೆ ಆಯ್ತಾ ಹಾಗೆ ಕರ್ನಾಟಕಕ್ಕೆ 2 ಬುಲೆಟ್ ಟ್ರೈನ್ ಕೊಡ್ತಾ ಇದ್ದಾರೆ ಅದು ಹೇಳ್ತಾ ಇಲ್ಲ ನೀವು ನಾನು ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಲ್ಲ ಒಂದೇ ಒಂದು ತರ್ತಾ ಇದ್ದೀನಿ ಖಾದಿಗೆ ಫೋಕಸ್ ಮಾಡಿದ್ದಾರೆ ಮಾತ್ರ ನನ್ಗೊಂದು ಖುಷಿ ಆಯ್ತು ಯಾವಾಗಲೂ ಗಾಂಧಿ ಹೆಸರನ್ನು ತೆಗಿತಾ ಇದ್ದವ್ರು ಈ ಸಲ ಗಾಂಧಿ ಹೆಸರನ್ನು ಎಲ್ಲೋ ಅಲ್ಲಿ ರಾಮ್ಜಿ ಮನ್ರೇಗದ ಎಫೆಕ್ಟ್ ಅಂತ ಅನಿಸ್ತಾ ನೀವು ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಬಿಟ್ಬಿಟ್ಟು ಈ ಸಲ ಮಹಾತ್ಮ ಗಾಂಧಿ ಅವರು ಸ್ವಚ್ಛ ಭಾರತ್ ಮಿಷನ್ ಗೆ ಇವರು ಗಾಂಧೀಜಿಯ ಕನ್ನಡಕ ಬೇಕು ಮನ್ರೇಗಾ ಆಗೋಗ ಬೇಡ ಅಂತಾರೆ ಅದೇ ಸಾರಿ ನೀವು ಹೆಸರು ಚೇಂಜ್ ಮಾಡಿದ್ದೀರಾ ಆದ್ರೆ ಒನ್ ಮಿನಿಟ್ ಐ ಆಮ್ ಸೀರಿಯಸ್ಲಿ ಆಸ್ಕಿಂಗ್ ನಾನು ಸರ್ ಹತ್ರ ಕೇಳ್ತಾ ಇದ್ದೀನಿ ವೆರ್ ಈಸ್ ದ ಫಂಡ್ ಅಲೋಕೇಶನ್ ಟು ದಿಸ್ ರಾಮ್ಜಿ ಸ್ಕೀಮ್ ಅದು ಎಲ್ಲೂ ಕಾಣ್ತಾ ಇಲ್ಲ ನನಗೆ ಏನೊಂದು ಫಂಡ್ ಅಲೋಕೇಶನ್ ಟು ದಿಸ್ ವೇರ್ ಇಟ್ ಈಸ್ ದೇರ್ ಇಸ್ ನೋ ಎಂಪ್ಲಾಯ್ಮೆಂಟ್ ಜನರೇಷನ್ ಬಗ್ಗೆ ಮೇಜರ್ ಒತ್ತು ಎಲ್ಲೂ ಇದೆಲ್ಲ ಎಂಪ್ಲಾಯ್ಮೆಂಟ್ ತರುತ್ತೆ ಎಂಪ್ಲಾಯ್ಮೆಂಟ್ ಜನರೇಷನ್ ಈ ಸ್ಕೀಮ್ಸ್ ಎಲ್ಲ ಅಡಾಪ್ಟ್ ಆದ್ರೆ ಇದಕ್ಕೂ ನಮ್ಮ ಕರ್ನಾಟಕ ಸರ್ಕಾರ ದೇ ಕ್ಯಾನ್ ಆಸ್ಕ್ ಸರ್ ಈ ಸ್ಕೀಮ್ಸ್ ಯೋಚನೆ ಮಾಡಿದೆ ದೇ ಕ್ಯಾನ್ ಆಸ್ಕ್ ನಮ್ಗೆ ಈ ಸ್ಕೀಮ್ ಬೇಕು ಅಂತ ದೇ ಕ್ಯಾನ್ ಪ್ರಪೋಸ್ ಮಾಡಬಹುದು DPR ಕೊಡಬಹುದು ಅವರು ಪ್ರಾಜೆಕ್ಟ್ ಕೊಟ್ಬಿಟ್ಟು ದೇ ಕ್ಯಾನ್ ಟೇಕ್ ಮನಿ ಫ್ರಮ್ ದೇರ್ ಸೆಂಟ್ರಲ್ ಗವರ್ಮೆಂಟ್ ಏನ್ ಸ್ಕೀಮ್ಸ್ ಅನೌನ್ಸ್ ಮಾಡಿದ್ರು ಅದಕ್ಕಿಲ್ಲ ನಿಮಗೆ ಕರ್ನಾಟಕ ಆಯ್ತು ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ತೀನಿ ಫಸ್ಟ್ ಕ್ವಶನ್ ಇದನ್ನೇ ಕೇಳಬೇಕಿತ್ತು ನಾನು ಕರ್ನಾಟಕದವರಾಗಿ ಏನ್ ಅನ್ಸುತ್ತೆ ಈ ಬಜೆಟ್ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಕರ್ನಾಟಕದ ಅಲ್ಲ ಕರ್ನಾಟಕದ ಮಟ್ಟಿಗೆ ಅಂತ ಹೇಳಿಯಪ್ಪ ಯಾವುದೇ ಹೊಸ ಸ್ಕೀಮ್ ಇಲ್ಲ ಹೇಳ್ತೀನಿ ಬಜೆಟ್ ಇಡೀ ರಾಷ್ಟ್ರಕ್ಕೆ ಕರ್ನಾಟಕನು ಅದರ ಅಭಿವೃದ್ಧಿನ ಭಾಗ್ಯ ಈ ಬಜೆಟ್ ಅಲ್ಲಿ ಏನೇನು ಘೋಷಣೆ ಆಗಿದೆ ನಮ್ಮ ಸರ್ಕಾರ ಸೋಮಣ್ಣ ಅವರು ಸಕ್ಸಸ್ಫುಲ್ ಆಗಿದ್ದಾರೆ ಅಂತ ಹೇಳ್ತೀವಿ ಸೋಮಣ್ಣ ಅವರು ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ ಹೌದು 2 ರೈಲ್ ತಂದವರೇ ಎಲ್ಲರೂ ಸರ್ ಮಿನರಲ್ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಇವಾಗ ನೋಡಿ ರಿಯಲ್ ಎಸ್ಟೇಟ್ ಸೆಕ್ಟರ್ಗೆ ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್ ಗೆ ಫೋಕಸ್ ಕೊಟ್ಟಿದ್ದಾರೆ ಇವಾಗ ನಿಮಗೆ JCB ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಪಾಲಿಸಿ ಇನ್ಫ್ರಾಕ್ಕೆ ಬಂದಾಗ ನೀವು ಪ್ರೈವೇಟ್ ಮತ್ತೆ ಪ್ರೈವೇಟ್ ಇನ್ಫ್ರಾ ಡೆವಲಪರ್ಸ್ ಏನ್ ಮಾಡಿದ್ದಾರೆ ಅಂದ್ರೆ ಕ್ರೆಡಿಟ್ ಏನು ರಿಸ್ಕಿ ಕ್ರೆಡಿಟ್ ಇದಾರಲ್ವಾ ಅದಕ್ಕೆ ಗ್ಯಾರಂಟಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಂತ ತಂದವ್ರೆ ಅದು ದಟ್ ಈಸ್ ದ ಬೆನಿಫಿಟ್ ನೀವು ಇನ್ಫ್ರಾಗೆ ಬಂದಾಗ ನೀವು ನೋಡಿದ್ರೆ ಸೋಲಾರ್ಗೆ ಬಂದಾಗ ದರ್ ಇಸ್ ಎ ಬೆನಿಫಿಟ್ ವಿ ಕ್ಯಾನ್ ಬಂದಾಗ ನಾವು ನೋಡಬಹುದು ನಾವು ಸಿ ಲೈಕ್ ವಿ ಸೆಟ್ ಆಲ್ಮೋಸ್ಟ್ ನೀವು ಈ ಬಜೆಟ್ ಇಷ್ಟು ಒಂಥರ ನೀರಸ ಬಜೆಟ್ ಅಂತ ತರ ನಮಗೆ ಕಾಣ್ತಾ ಇರಬಹುದು ಒಂದು ಕಾರಣ ಏನಕ್ಕಂದ್ರೆ GST ರಿಫಾರ್ಮ್ ಹಲವು ತಿಂಗಳ ಕಡೆ ಆಗಿರೋದ್ರಿಂದ ನಿಮ್ಗೆ ಇಲ್ಲಿ ಏನು ಏರಿಳಿತಗಳು ನಿಮ್ಗೆ ಕಾಣ್ತಾ ಇಲ್ಲ
ನಿಮ್ಗೆ ಯಾವುದು ಕಡಿಮೆ ಆಯ್ತು, ನಮ್ಮ ಯಾವಾಗಲೂ ಬಜೆಟ್ ಅಲ್ಲಿ ಏನಿರುತ್ತೆ, ಯಾವುದು ಜಾಸ್ತಿ ಆಯ್ತು ಯಾವುದು ಕಡಿಮೆ ಆಯ್ತು ಅಂತ ಹೇಳುವ ಒಂದು ಬಜೆಟ್ ಇಲ್ಲಿ ಜಾಸ್ತಿ ಆಗಿ ಕಾಣ್ತಲ್ಲ. ಎಕ್ಸ್ಪೆಕ್ಟೇಷನ್ ಏನಿತ್ತು, ಮೇಜರ್ ಎಕ್ಸ್ಪೆಕ್ಟೇಷನ್ ಜನಗಳದ್ದು ಏನಿತ್ತಂದ್ರೆ ಕಾಮನ್ ಟ್ಯಾಕ್ಸ್ ಪೇಯರ್ದು. ನೀವೇನು ಹೇಳ್ತೀರಿ 6 ಕೋಟಿ 7 ಕೋಟಿ ಜನ ಮಾತ್ರ 6% ಜನ ಮಾತ್ರ ಏನೋ ಪೇಮೆಂಟ್ ಮಾಡ್ತಾರೆ ಅಂತ ಹೇಳ್ತಾರೆ. ದೇರ್ ಎಕ್ಸ್ಪೆಕ್ಟೇಷನ್ ನಮ್ಗೇನಾದ್ರೂ ಸಿಗುತ್ತಾ ಅಂತ ಇದ್ರೆ ಅಲ್ಲಿ ಏನು ಸಿಕ್ಕಿಲ್ಲ, ಅಲ್ಲಿ ಏನು ಅಂಥದ್ದೇನು ಸಿಕ್ಕಿಲ್ಲ. ಅದರ್ ದೆನ್ ಸಿಂಪ್ಲಿಸಿಟಿ ಆಫ್ ಕಾಮನ್ ಮ್ಯಾನಿಗೆ ಅಲ್ಲ, ಅತಿ 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 ಕಾಮನ್ ಪರ್ಸನ್ ಏನ್ ಅನಿಸ್ತಾ ಇದೆ ಅಂದ್ರೆ ಪ್ರೈಸ್ ರೈಸ್ ಏನಾಗಿದೆ ಅದರಲ್ಲೇನಾದ್ರೂ ನನಗೆ ಕಡಿಮೆ ಆಗುತ್ತಾ ಅಂತ ಹೇಳೋದ್ರಲ್ಲಿ ಅಲ್ಲಿನೂ ಏನು ಅಂತದ್ದು ಮೇಜರ್ ಎಫೆಕ್ಟ್ ಆಗಿಲ್ಲ ಅನ್ನೋದಾದ್ರೆ, ಮೂರನೇದು ಬಂಡವಾಳ ಹೂಡಿಕೆದಾರರಿಗೆ ಒಂಥರ ಏನಾದ್ರೂ ನಮ್ಗೆ ಅಂಥದ್ದೊಂದು ಸ್ಕೀಮ್ ಬರುತ್ತಾ ಅಂತ ಹೇಳಿದ್ರೆ, ಈವನ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅನ್ನು ಒಂದು ರೀತಿ ಅಟ್ರಾಕ್ಟ್ ಮಾಡೋದ್ರಲ್ಲಾಗ್ಲಿ, ಇಲ್ಲಿಯ ಬಂಡವಾಳಶಾಹಿಗಳನ್ನಾದ್ರೂ ಅಟ್ರಾಕ್ಟ್ ಮಾಡೋದ್ರಲ್ಲಿ ಎಲ್ಲೋ ಈ ಬಜೆಟ್ ಅಲ್ಲಿ ಅಂತ ಸ್ಕೀಮ್ಗಳು ಬಂದಿಲ್ಲ ಅನ್ನೋ ಒಂದು ಕೊರತೆ ಕಾಣ್ತದೆ. ಹೈಯರ್ ನಾನು ನಿಮ್ ಗಮನಕ್ಕೆ ಇನ್ನೊಂದ್ಸತಿ ಹೈಯರ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್, ದಿಸ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್ ಅಂತ ನನ್ಗನ್ಸದು. ಈ ಏನೋ ಟ್ಯಾಕ್ಸ್ ಇದು ಸಾರಿ ಸ್ಟಾಕ್ ಮಾರ್ಕೆಟ್ ಏನೋ ಟಂಬಲ್ ಆಗಿದೆ ಅಲ್ಲ ಈಗ, ದಟ್ ಈಸ್ ಒನ್ ಆಫ್ ದ ರೀಸನ್ಸ್. ಯಾವುದು ಹೈಯರ್ ಇದು ಸೆಕ್ಯೂರಿಟೀಸ್ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ STT ಅಂತ ಹೇಳಿ ಹೇಳಿದ್ರಲ್ಲ, ದಟ್ ಈಸ್ ಒನ್ ಆಫ್ ದ. ಪ್ಲಸ್ ಮಿಡಲ್ ಮ್ಯಾನಿಗೆ ಅಂದರೆ ಮಿಡಲ್ ಕ್ಲಾಸ್ ಜನಕ್ಕೆ ಏನು ವ್ಯತ್ಯಾಸ ಆಗಿಲ್ಲ. ಕೆಲವು ಇಂಡಸ್ಟ್ರಿಗಳಿಗೆ ಈಗ ಏನೋ ಮಿನರಲ್ ಕಾರಿಡೋರ್ ಅಂದ್ರು, ಇದು ಎಲೆಕ್ಷನ್ ಬೋರ್ನ್ ಸ್ಟೇಟ್ಸ್ ಅಂತ ಹೇಳ್ಬೋದು, ಟೂರಿಸಂ ಬಗ್ಗೆ, ಆಯುರ್ವೇದ, ಮೀಡಿಯಂ ಎಂಟರ್ಪ್ರೈಸ್ MSME ಗೆ 4,000 crore. MSME ಪ್ರತಿ ವರ್ಷ SME ಟಚ್ ಮಾಡಿದ್ದಾರೆ, ಟೂರಿಸಂ ಮೆಡಿಕಲ್ ಟೂರಿಸಂ ಟಚ್ ಮಾಡಿದ್ದಾರೆ, ಮೆಡಿಕಲ್ ಟೂರಿಸಂ ವಾಟರ್ ವೇಸ್ ಮಾಡಿದ್ದಾರೆ. ಅಂದ್ರೆ ಇದು ಚಾನಲೈಸ್ ಮಾಡ್ತಿದ್ದಾರೆ, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಅಂಡ್ ಎಲ್ಲ ಕಡೆ ಗ್ರೋತ್ ಇರಬೇಕು. ದೆನ್ ನಮ್ಮ ಏನು ಎಕ್ಸ್ಪೆಕ್ಟೇಷನ್ ಇದೆ, ನಮ್ಮ ಎಕಾನಮಿ ಬೂಮ್ ಬರಬೇಕು, ಆ ರೀತಿಲಿ ಒಂದು ಸ್ಟೆಪ್ ತಗೊಂಡಿದ್ದಾರೆ. 100% ನೋಡಿ, ನಾವು ಡೈರೆಕ್ಟ್ ಕಾಮನ್ ಮನೆ ಅಂದ್ರೆ ಇವಾಗ ಫಾರ್ಮರ್ಸ್ ಕೊಟ್ಟಿದ್ದಾರೆ. ನಾವು 70% ಫಾರ್ಮರ್ಸ್ ಇನ್ ಇಂಡಿಯಾ ಅದು ಆಪ್ ಮಾಡ್ತಿದ್ದಾರೆ. ಮತ್ತೆ ಅವರಿಗೆ ಅದು ಆಯುಷ್ ಅದು ಮಾತಾಡಿಲ್ಲ ನಾವು. ಆಯುರ್ವೇದ ಮತ್ತೆ ಯೋಗವನ್ನು ಮೂರು ಆಯುರ್ವೇದ ಯೂನಿವರ್ಸಿಟಿ ಮಾಡ್ತಿದ್ದಾರೆ. ಸೊ AMS ಅಂತ ಆತ್ಮನಿರ್ಭರ್ ಭಾರತ್ 2,000 ಕೋಟಿ ಕೊಟ್ಟಿದ್ದಾರೆ. ನ್ಯಾಷನಲ್ ಫೈಬರ್ ಯೋಜನೆ ಬಗ್ಗೆ ಚಿಂತನೆ ಈ ಸತಿ ಮಾಡಿದ್ದಾರೆ. ಮತ್ತೆ ಹ್ಯಾಂಡ್ಲೂಮ್ಗೆ ಒಂದು ಒತ್ತು ಕೊಟ್ಟಿದ್ದಾರೆ. ಸೊ ದೇ ಆರ್ ಕ್ರಿಯೇಟಿಂಗ್ ಒನ್ ಬ್ಯಾಸ್ಕೆಟ್. ಮ್ಯಾಕ್ರೋ ಕ್ರೆಡಿಬಿಲಿಟಿ ಇದೆ ಸರ್, ಮ್ಯಾಕ್ರೋ ಕ್ರೆಡಿಬಿಲಿಟಿ ಇದೆ. ಡೈರೆಕ್ಟ್ ಭಾರತನ ಹೆಂಗ್ ಹೋಗ್ಬೇಕು ಮುಂದೆ ಈ ಬಜೆಟ್. ಮತ್ತೆ ಅವರು ಸೋಲಾರ್ ಎನರ್ಜಿ ತಾವು ಗಮನಕ್ಕೆ ಕಾಂಟ್ರಾಕ್ಟರ್ಗೆ ಏನು TDS ಇದ್ದಿತ್ತು 1%, 2%, ಆ ವಿಚಾರದಲ್ಲಿ ಸ್ವಲ್ಪ ಟಚ್ ಮಾಡಿದ್ದಾರೆ. ಆಮೇಲೆ ಸರ್ ಫಾರಿನ್ ಹೋಗೋರಿಗೆ TCS ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಯಾವುದು ಫಾರಿನ್ ಹೋಗೋರಿಗೆ, ಮೆಡಿಕಲ್ ಎಜುಕೇಶನ್ ಹೋಗೋರಿಗೆ ಫಾರಿನ್ ಗೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಡಾಲರ್ ಪ್ರೈಸ್, ಯೂರೋ, ಪೌಂಡ್ ಎಲ್ಲ ಅಲ್ಲಿ ಕಡಿಮೆ ಮಾಡಿದ್ದಾರೆ. ಟೂರಿಸಂ ಬಗ್ಗೆ ನೀವು ಮಾತಾಡಿದ್ರೆ, ಹೋಟೆಲ್ ಮ್ಯಾನೇಜ್ಮೆಂಟ್ ನೀವು ನೋಡಿದ್ರೆ, ಟ್ರಕ್ಕಿಂಗ್ ಗಳ ಬಗ್ಗೆ, ಅದರ್ ದೆನ್ ದಟ್ ನಿಮ್ಮ 10,000 ಪ್ಲೇಸಸ್ ಗಳನ್ನು ಐಡೆಂಟಿಫೈ ಮಾಡಿ ಅದಕ್ಕೊಂದು ಕಮಿಟಿ, ಅದರ ಮೇಲೆ ಡಿಜಿಟಲೈಸೇಷನ್, ಎಗೈನ್ AI ಡಾಕ್ಯುಮೆಂಟರಿ, ಇಂಡಿಯನ್ ಡಾಕ್ಯುಮೆಂಟರಿ ಸಿಸ್ಟಮ್ಸ್ ತರಬೇಕು ಎಲ್ಲೆಲ್ಲಿ. ಅದರಲ್ಲಿ ಮಿಡಲ್ ಈಸ್ಟ್ ಗಳಲ್ಲಿ ಯಾವ ಪ್ಲೇಸ್ ಗಳನ್ನು ಹುಡುಕ್ಬಿಟ್ಟು ಇದು ಮಾಡಬೇಕು. ಅದರ ಮೇಲೆ ಪುರಾತತ್ವ ಇಲಾಖೆಯಿಂದ 10 ರಿಂದ 15 ಪ್ಲೇಸ್ ಗಳನ್ನು ನಿಮ್ಗೆ ಸೆಲೆಕ್ಟ್ ಮಾಡಿದ್ದಾರೆ. ಹೌದು, ಸೆಮಿಕಂಡಕ್ಟರ್ 2 ಅನ್ನೋ ಒಂದಿಕ್ಕೆ ಟಚ್ ಮಾಡಿದ್ದಾರೆ. ಬಟ್ ನಾನು ಹೇಳ್ತಾ ಇರೋದು ಎಕ್ಸೈಟೆಡ್ ಪಾರ್ಟ್ ಆಫ್ ಬಜೆಟ್ ಅಂದ್ರೆ ನಿಮ್ಗೆ ಏನ್ ಕಾಣುತ್ತೆ ಈ ಬಜೆಟ್ ಅಲ್ಲಿ ಅಂತ ಕಾಣ್ತಾ ಇರೋದು ನನಗೆ. ನಮಗೆ ಗ್ರೋತ್ ಓರಿಯೆಂಟೆಡ್ ಬಜೆಟ್, ರಿಫಾರ್ಮ್ ಬಜೆಟ್. ಡೈಲಿ ಯು ಕೆನಾಟ್ ಗೆಟ್ ಇನ್ ವಾಟ್ ವೇ ದೇ ಕ್ಯಾನ್. ನಾವು ಡೈಲಿ ಕೇಳ್ತಾ ಇಲ್ಲ, ವರ್ಷಕ್ಕೆ ಒಮ್ಮೆ ಕೂತ್ಕೊಂಡು ಕೇಳೋದು. ಡೈಲಿ ಬಜೆಟ್ ಮಾಡ್ತಾ ಇಲ್ಲ ನಾವು ವರ್ಷಕ್ಕೆ ಒಮ್ಮೆ ಕೂತ್ಕೊಂಡು ಬಜೆಟ್ ಮಾಡೋದು. ಬಜೆಟ್ ಕೇಳೋದು ಪದಾರ್ಥದಲ್ಲಿ ಕಮ್ಮಿ ಮಾಡಿದ್ದಾರೆ, ಫುಟ್ವೇರ್ ಮೇಲೆ ಕಮ್ಮಿ ಮಾಡಿದ್ದಾರೆ. ಮತ್ತೆ ನಿಮ್ಮ ಏನಂತ ರೂರಲ್ ಇದೊಂದು ಬಾಂಡ್ಸ್ ಏನೋ ರಿಲೀಸ್ ಇದು ಪ್ಲಾನ್ ಮಾಡ್ತಾ ಇದ್ದಾರೆ. ಬಾಂಡ್ಸ್ ಆನ್ ಲೈಕ್ ರೂರಲ್ ಏರಿಯಾಸ್ಗೆ ಅಂತ ನಾವು ಒಂದು let us touch a major part. ಆತ್ಮನಿರ್ಭರ್ ಭಾರತಿಗೆ ನಾನು ಈಗ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಲ್ಲಿ ನಾವು ಹೋಗ್ತಾ ಇದೀವಿ. ಆತ್ಮನಿರ್ಭರ್ ಭಾರತ ಅಂತ ಹೇಳ್ತೀವಿ. ಮೈ ಕ್ವಶನ್, ಮೈ ಮೇಜರ್ ಕ್ವಶನ್, ನಾವು ಒಂದು ಈಸ್ಟ್ ಟು ವೆಸ್ಟ್ ಫ್ರೈಟ್ ಕಾರಿಡಾರ್ ಮಾಡಿದ್ದಾರೆ, ಗ್ರೀನ್ ಕಾರಿಡಾರ್. ಸೊ ಆಲ್ರೆಡಿ ಒಂದು
ವೆಸ್ಟರ್ನ್ ಕಾರಿಡಾರ್ ಇದೆ, ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್. ಸೊ ಮೂವ್ಮೆಂಟ್ ಆಫ್ ಗುಡ್ಸ್ ಫಾಸ್ಟ್ ಮಾಡಬಹುದು. ಸೊ ದೇರ್ ಇನ್ಫ್ರಾಸ್ಟ್ರಕ್ಚರ್ಗೂ ಒಳ್ಳೆ ಒತ್ತು ಕೊಟ್ಟಿದ್ದಾರೆ. ಇದೆಲ್ಲ ಆಗ್ಬೇಕಾದ್ರೆ ಬೆಲೆ ಏರಿಕೆ ಇದೆ ಅಲ್ವಾ, ಅದು ಕಡಿಮೆ ಆದ್ರೇನೆ ಇದೆಲ್ಲ ಆಗುತ್ತೆ ಅಂತ ಅನ್ನೋದು ನಿಮ್ಗೆ ಅನ್ಸುತ್ತಾ? ಬೆಲೆ ಏರಿಕೆ ಸಾಮಾನ್ಯ ಪರ್ಸನ್ ಆ ತತ್ತರದಿಂದ ಹೊರಗಡೆ ಬಂದಿಲ್ಲ ಅಂದ್ರೆ ಸರ್ ಪೆಟ್ರೋಲ್ ಪ್ರೈಸ್ ಕಡಿಮೆ ಆಗಿದ್ದಿದ್ರೆ ನಾನು ನಿಮಗೆ ನಂಬರ್ ಒನ್ ಮೇಜರ್ ಡಿಸ್ಕಷನ್, ನಾವು ಪ್ರೀ ಬಜೆಟ್ ಡಿಸ್ಕಷನ್ ಅಲ್ಲೂ ಒಂದು ಸಬ್ಜೆಕ್ಟ್ ಅನ್ನು ಟಚ್ ಮಾಡಿದ್ವಿ. ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್, AI ಅಂತ. AI ಒತ್ತು ಕೊಟ್ಬಿಟ್ಟು ನಾವು ಅದನ್ನು ಚಾಲೆಂಜಿಂಗ್, ನೆಕ್ಸ್ಟ್ ಚಾಲೆಂಜಿಂಗ್ ಇಂಡಿಯಾ ಅಥವಾ ವರ್ಲ್ಡ್ ಏನಾದ್ರೂ ಇದ್ರೆ AI ಅನ್ನು ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ತೇವೆ ಅನ್ನೋದು ಒಂದಾದ್ರೆ, ಇನ್ನೊಂದು ಅದರಲ್ಲಿ ಬರುವ ಚಾಲೆಂಜಸ್ಗಳನ್ನು ಯಾವ ರೀತಿಯಾಗಿ ನಾವು ಫೇಸ್ ಮಾಡ್ಕೋಬೇಕು ಅನ್ನೋದು. ಮೂರನೇದಾಗಿ ಅದಕ್ಕೆ ನಮ್ಮ ನೆಕ್ಸ್ಟ್ ಜನರೇಷನ್ ಅನ್ನು ಯಾವ ರೀತಿಯಾಗಿ ಸ್ಕಿಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕಾಗನ್ನುವ ಚಾಲೆಂಜಸ್ ಇದೆ. ನಂಬರ್ ಒನ್ AI ಇಂದ ಏನು ಆಗ್ಬೋದು ಅಂದ್ರೆ, ಲೈಕ್ ಗವರ್ಮೆಂಟ್ ಸೆಡ್, ನಾವು ಕೂಡ AI ತಂತ್ರಜ್ಞಾನದ ಮೂಲಕ ಬೇರೆ ಬೇರೆ ಕಡೆಗಳಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು, ರೈತರಿಗಾಗ್ಬೋದು, ಆ ಡೆವಲಪ್ಮೆಂಟ್ಗಳನ್ನು ನಾವು ಮಾಡ್ತೀವಿ ಅನ್ನೋದು. ಎರಡನೇದು, AI ಬಂದ ಮೇಲೆ ಎಷ್ಟು ಅನ್ಎಂಪ್ಲಾಯ್ಮೆಂಟ್ಗಳು ಕ್ರಿಯೇಟ್ ಆಗಬಹುದು ಅನ್ನೋ ಒಂದು ಕನ್ಸರ್ನ್ ಇದೆ. ನಂಬರ್ ಸೆಕೆಂಡ್. ನಂಬರ್ ಥರ್ಡ್, ಆ ತಂತ್ರಜ್ಞಾನಕ್ಕಾಗಿ ನಮ್ಮ ಭಾರತದಲ್ಲಿನ ಯುವಕರು, ನಮ್ಮ ಭಾರತದಲ್ಲಿರುವ ಮುಂದಿನ ಪೀಳಿಗೆ ಯಾವ ರೀತಿಯಾಗಿ ಸ್ಕಿಲ್ ಡೆವಲಪ್ಮೆಂಟ್, ಈಗ ಇಂಜಿನಿಯರ್ ಇದ್ದವನು ಅವನು AI ಬೇಸ್ಡ್ಗೆ ಹೆಂಗೆ ಒಪ್ಕೊಳ್ಬೇಕು, ಅವನನ್ನು ಯಾವ ರೀತಿಯಾಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅನ್ನೋದು. ಲೈಕ್ ನೀವೆಲ್ಲ ಕೇಳಿದೀವಿ 2000 ಅಲ್ಲಿ Y2K ಅನ್ನುವ ಒಂದು ಸಬ್ಜೆಕ್ಟ್ ಬಂದಾಗ ಯಾವ ರೀತಿ ಇಡೀ ವರ್ಲ್ಡ್ ರೆಡಿ ಆಯ್ತು ಅಂದ್ರೆ, ಎಲ್ಲೋ ಕಂಪ್ಯೂಟರ್ ಯುಗನೇ ಮುಗ್ದೋಗುತ್ತೆ ನಾಳೆ 2000 ಅಂತ, 1999 ಇಂದ 2000 ಅಂತ ಬಂದಾಗ ಮುಗ್ದೋಗುತ್ತೆ ಅಂತ ಹೇಳುವಾಗ, there is lot of challenges are faced in Y2K conversion ಅಲ್ಲಿ. ಸೇಮ್ ಟೈಮ್ ನಾವು ಈಗ ದಿಸ್ ಇಸ್ ನಾಟ್ ಓನ್ಲಿ ಲೂಸಿಂಗ್, ಅದರಲ್ಲಿ Y2K ಅಲ್ಲಿ ಸಿಸ್ಟಮ್ದು ಮಾತ್ರ ಪ್ರಾಬ್ಲಮ್ ಇತ್ತು. ಇಲ್ಲಿ there is lot more problems also. ಒಂದು ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ವಿ ಹ್ಯಾವ್ ಟು ವರ್ಕ್. ಒಂದು, AI ನಾವು ಅಡ್ಜಸ್ಟ್ ಹಾಕೊಂಡು ನಾವು ಆ ತಂತ್ರಜ್ಞಾನದಲ್ಲಿ ನಮ್ಮನ್ನು ಅಳವಡಿಸಿಕೊಳ್ಬೇಕು ಅನ್ನೋದು ಎರಡಿದ್ರೆ, ಮೂರನೇದಾಗಿ ಅದಕ್ಕಾಗಿ ನಮ್ಮ ಯುವ ಪೀಳಿಗೆಯನ್ನು ಯಾವ ರೀತಿಯಾಗಿ ಟ್ರೈನಿಂಗ್ ಮಾಡಬಹುದು, ಯಾವ ರೀತಿಯಲ್ಲಿ ಇನ್ಸ್ಟಿಟ್ಯೂಷನ್ಗಳು ರೆಡಿ ಆಗಬೇಕು ಅನ್ನುವ ಚಾಲೆಂಜಸ್ ಇರುವಾಗ, ಐ ಥಿಂಕ್ ಫಸ್ಟ್ ಸಬ್ಜೆಕ್ಟ್ ವಿಚ್ ನಿರ್ಮಲಾ ಸೀತಾರಾಮನ್ ಟಚ್ಡ್, ದಟ್ ಈಸ್ AI. ಸರ್, ಹ್ಯೂಮನ್ ಫೋರ್ಸು, ಹ್ಯೂಮನ್ ಅನ್ನು ಎಲಿಮಿನೇಟ್ ಮಾಡೋಕ್ಕಾಗಿಲ್ಲ. AI ಬಂದರೂ ಹ್ಯೂಮನ್ ಇಂಟರ್ಫೇಸ್ ಇದ್ದೇ ಇರುತ್ತೆ. ಅಲ್ಲ, ಇಂಟರ್ಫೇಸ್ ಇರುತ್ತೆ. 100 ಜನ 6 ತಿಂಗಳು ಮಾಡೋದನ್ನು ಒಂದು ಸಿಸ್ಟಮ್ ಒಬ್ಬ ಕೂತ್ಕೊಂಡು ಅದನ್ನು ಒಂದು ದಿನದಲ್ಲಿ ಮಾಡುವ ಸ್ಥಿತಿಯಲ್ಲಿ ಬಂದಾಗ, ಯಾವ ಕಂಪನಿಗಳು ಅಥವಾ ಯಾವ ಒಬ್ಬರನ್ನು 100 ಜನ ಎಂಪ್ಲಾಯ್ಮೆಂಟ್ ಇಟ್ಕೊಳ್ಳಲ್ಲ. ಹಿ ವಿಲ್ ಥಿಂಕ್ ದಟ್. ಅದರ ಮೇಲೆ ಈಗ ಬೆಂಗಳೂರಂತಹ ಸಿಟಿಯಲ್ಲಿ ನೀವು ನೋಡಿದಾಗ ಲಾಟ್ ಆಫ್ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿಗಳನ್ನು ಆಟೋಮೇಷನ್ ಸ್ಥಿತಿಗೆ ಹೋದಾಗ, ಆಟೋಮೆಟಿಕ್ ಕೋಡಿಂಗ್ಗಳು ಬಂದಾಗ, ಆಟೋಮೆಟಿಕ್ ಸಿಸ್ಟಮ್ಗಳು ಬಂದಾಗ, ಲಾಟ್ ಆಫ್ ಪೀಪಲ್, ಈಗ ನೀವು ನೋಡಿದ್ರೆ ಲಾಟ್ ಆಫ್ ಪ್ರೋಗ್ರಾಮಿಂಗ್. ಈಗ ಆಗ ಮಾತಾಡ್ತಾ ನಮ್ಮ ಒಬ್ರು ಹೇಳಿದ್ರು, ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡಬೇಕಾದ್ರೆ ನಮ್ಗೆ 6 ತಿಂಗಳು ತಾಗ್ತಾ ಇದ್ರೆ ಈಗ ಅರ್ಧ ಗಂಟೆಯಲ್ಲಿ ಆಟೋಮೆಟಿಕ್ ಆಗುತ್ತೆ. ಎಷ್ಟೋ ಜನ ಕೆಲಸ ಕಳ್ಕೊಳ್ಳುವ ಭೀತಿ ಒಂದಾದ್ರೆ, ಈಗ ಜನರೇಷನ್ ಒಂದು ದೊಡ್ಡ ಬಿಗ್ ಬಿಸ್ನೆಸ್ ಆಗ್ಬೋದು, AI ಕ್ರಿಯೇಟ್ ಮಾಡುವ ಕಂಪನಿಗಳೇ ಇನ್ನು ಉಟ್ಕೊಬಹುದು. ಅದು ಇನ್ನೊಂದಾದ್ರೆ. ಸೆಕೆಂಡ್, ಆ ತಂತ್ರಜ್ಞಾನಕ್ಕೆ ನಮ್ಮ ಯುವ ಪೀಳಿಗೆಯನ್ನು ಬಳಸ್ತೀವಿ, ನಾವೆಲ್ಲರೂ ಬಳಸ್ತೀವಿ. ಇವತ್ತು ನೀವು ಮೊಬೈಲ್ ನೋಡಿದ್ರೆ ಬರುವ ವಿಡಿಯೋಗಳು ಅದು AI ಅಲ್ಲ ಒರಿಜಿನಲ್ ವಿಡಿಯೋ ಅಂತ ಗೊತ್ತಾಗಲ್ಲ. ಲಾಸ್ಟ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ನೀವು ಹೇಳಿದ್ರಿ ಅದು ಅಮಿತ್ ಶಾ ಮಾಡಿದ ಸ್ಪೀಚ್ ಅಲ್ಲಪ್ಪ, ಅದು AI ಮಾಡಿದ ಸ್ಪೀಚ್ ಅಂತ ಲಾಸ್ಟ್ ಬಿಜೆಪಿ ಅವರು ಬೊಬ್ಬಡಿತಾ ಇದ್ರು. ಲಾಸ್ಟ್ ಗೊತ್ತಲ್ವಾ ನಿಮ್ಗೆ, ಮೋದಿ ಅವರು ಮಾಡಿದ್ದಲ್ಲ, ಅದು ಅಮಿತ್ ಶಾ ಮಾಡಿದ್ದಲ್ಲ, ಅದು AI ಮಾಡಿದ್ದು ಅಂತ ಹೇಳ್ತಾ ಇದ್ರಿ. See, that is whether serious thing. Government is taken very, 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 very seriously.